जय गुरुदेव नमस्ते वेलकम बैक टू अर्चना रंजन यूट्यूब चैनल आर्ट ऑफ पेरेंटिंग न स्पेशल एपिसोड्स ಮೊಬೈಲ್ ಅಥವಾ ಸ್ಕ್ರೀನ್ ಅಡಿಕ್ಷನ್ ಇದನ್ನು ಬಿಡಿಸುವುದರಲ್ಲಿ ಕೆಲವು ವಿಧಾನಗಳನ್ನು ನಾವು ಅನುಸರಿಸುವುದರ ಮುಖಾಂತರ ನಮ್ಮ ಮಕ್ಕಳನ್ನು ಅವರ ಮೊಬೈಲ್ ಅಡಿಕ್ಷನ್ ಅಥವಾ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು ಅಥವಾ ಟಿ ವಿ ಅಡಿಕ್ಷನ್ ಈ ಸ್ಕ್ರೀನ್ ಅಡಿಕ್ಷನ್ಸ್ಗಳನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನೋದಕ್ಕೆ ಕೆಲವು ಸುಲಭವಾದ ಸರಳ ವಿಧಾನಗಳು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇದನ್ನು 9S ಫಾರ್ಮುಲಾ ಅಂತ ಹೇಳಿ ಕರೀತಾರೆ. ಈ ಸರಳ ಸೂತ್ರಗಳಲ್ಲಿ ಒಂದನೆಯದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ವಿಡಿಯೋವನ್ನು ನೋಡಿದ ನಂತರ ಅದರಲ್ಲಿ ಬರುವಂಥ ಏನು ಕಂಟೆಂಟ್ ಇದೆ, ನೀವು ಏನು ಇವತ್ತಿನ ವಿಷಯದಲ್ಲಿ ನಾನು ಶೇರ್ ಮಾಡ್ತೇನೆ, ಅದನ್ನು ಫಾಲೋ ಮಾಡಲಿಕ್ಕೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅನಿಸಿದರೆ. ಆ್ಯಂಡ್ ಇದು ಯಾವುದು ಕೂಡ ಫಿಕ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಸೂತ್ರ ಒಂದು ಮಗುವಿಗೆ ಈಸಿಯಾಗಿ ಉಪಯೋಗಿಸೋಕ್ಕೆ ಬರಬಹುದು ಅಥವಾ ಬೇರೆಯವರಿಗೆ ಇದು ಕಷ್ಟ ಆಗ್ಬೋದು. ನಾನು ಈ ಮೊದಲೇ ಹೇಳಿದೆ, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಹೇಳ್ತೇವೆ. ಇದು ಒಂದು ಕಲೆ, ಪ್ರತಿಯೊಂದು ಮಗುವು ಕೂಡ ವಿಭಿನ್ನ. ಹಾಗಾಗಿ ಎಲ್ಲ ಮಗುವಿಗೂ ಎಲ್ಲ ಸೂತ್ರಗಳನ್ನು ನಾವು ಅಪ್ಲೈ ಮಾಡಲಿಕ್ಕಾಗೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರಿಯಿರಿ. ಆ್ಯಂಡ್ ಎಲ್ಲವನ್ನು ಮಾತಾಡೋದಕ್ಕಿಂತ ಮುಂಚೆ ನಾವು ಮುಖ್ಯವಾಗಿ ನೆನಪಿನಲ್ಲಿ ಇಡಬೇಕು, ಪೇರೆಂಟಿಂಗ್ ಈಸ್ ಎ ಆರ್ಟ್ ಅಂತ ಹೇಳಿದ ಹಾಗೆ ತುಂಬ ಪೇಷನ್ಸ್ ಬೇಕಾಗುತ್ತೆ, ಜೊತೆಗೆ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಗುವನ್ನು ಬೆಳೆಸುವಂಥದ್ದು, ಮಕ್ಕಳನ್ನು ಬೆಳೆಸುವಂಥದ್ದು, ಉತ್ತಮವಾಗಿ ಬೆಳೆಸುವಂಥದ್ದು ಅದು ಒಂದು ಕಲೆ, ಜೊತೆಗೆ ಹಲವಾರು ತ್ಯಾಗಗಳನ್ನು, ಪರಿಶ್ರಮಗಳನ್ನು ಅದು ಕೇಳುತ್ತೆ. ಪೇರೆಂಟಿಂಗ್ ಅಂತ ಹೇಳ್ತಾರೆ, ಮದರಿಂಗ್ ಅಂತ ಹೇಳೋದಿಲ್ಲ. ಹಾಗಾಗಿ ಮಕ್ಕಳನ್ನು ಬೆಳೆಸುವ ವಿಷಯ ಬಂದಾಗ ನಮ್ಮ ಸಮಾಜದಲ್ಲಿ ಒಂದೇನು ಹೊಣೆಗಾರಿಕೆ ಇದೆ, ಅದು ಯಾವಾಗಲೂ ತಾಯಂದಿರ ಮೇಲೆ ಬರುತ್ತೆ. ಏನೇ ವಿಷಯ ಇದ್ದರೂ, ಏನೇ ಜವಾಬ್ದಾರಿಗಳಿದ್ದರೂ ತಾಯಿಯಿಂದನೇ ಆಗಬೇಕು ಅಥವಾ ತಾಯಂದಿರೇ ಅದಕ್ಕೆ ಹೊಣೆ ಅನ್ನುವಂಥದ್ದು. ಆದರೆ ಅದು ತಪ್ಪು. ಪೇರೆಂಟಿಂಗ್ ಅಂತ ಹೇಳಿದಾಗ ಪೋಷಕರು, ತಂದೆ ತಾಯಿ ಇಬ್ಬರು ಕೂಡ ಇಲ್ಲಿ ಸಮಾನ ಪಾತ್ರಧಾರಿಗಳು. ಹಾಗಾಗಿ ಸಮಾನ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಜೊತೆಗೆ ಕುಟುಂಬದ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಕುಟುಂಬ ಅಂತ ಹೇಳಿ ಬಂದಾಗ ಕೇವಲ ತಂದೆ ತಾಯಿಯೇ ಅಲ್ಲ, ಅಜ್ಜಿ ತಾತ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಆ ಮಗುವಿನ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರ ಪಾತ್ರ ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮಗು ನಾವು ಹೇಳುವುದನ್ನು ಕೇಳಿ ಬೆಳೆಯುವುದಿಲ್ಲ, ನಾವು ಏನನ್ನು ಮಾಡ್ತೇವೆ ಅದನ್ನು ನೋಡಿ ಕಲಿಯುತ್ತೆ. ಅದಕ್ಕೆ ಹೇಳುವಂಥದ್ದು, ಮಕ್ಕಳನ್ನು ಬೆಳೆಸುವ ಮೊದಲು ನೀವು ಬೆಳಿಬೇಕು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅನ್ನೋದು ಅದು ಸೆಕೆಂಡ್ ಪಾರ್ಟ್. ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಅದನ್ನು ನೀವು ಫಾಲೋ ಮಾಡೋಕ್ಕಿಂತ ಮುಂಚೆ ನೀವು ಬದಲಾಗಲಿಕ್ಕೆ ರೆಡಿ ಇದ್ದೀರಾ ಅಥವಾ ನೀವು ಬದಲಾಗ್ತೀರಾ ಅನ್ನೋದನ್ನು ಫಸ್ಟು ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿ. ಈ ಪೇರೆಂಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವಾಗ ನಾನು ಹೇಳಿದೆ, ತುಂಬ ಪರಿಶ್ರಮ ಬೇಕು. ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು, ಮಗುವಿನ ಮಾನಸಿಕ ಒಂದು ಬೆಳವಣಿಗೆ ಇರ್ಬೋದು, ಮಕ್ಕಳ ಮೈಂಡ್ಸೆಟ್ಟನ್ನು ಅಭ್ಯಾಸ ಮಾಡುವಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಕೂಡ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಮೊಬೈಲ್ ಅಡಿಕ್ಷನ್ ಅಂತ ನಾವು ಏನು ಮಾತಾಡ್ತಾ ಇದ್ದೇವೆ, ಈ ವಿಷಯ ಬಂದ ಕೂಡಲೇ ಹೆಚ್ಚಿನ ತಂದೆ ತಾಯಿಯ ಒಂದು ವರ್ತನೆ ಹೇಗಿರುತ್ತೆ ಅಂತ ಹೇಳಿದರೆ, ಮಗುವಿನದೇ ತಪ್ಪು ಅಥವಾ ಮಗುವನ್ನೇ ದೂರುವಂಥದ್ದು. 24 ಗಂಟೆ ಮೊಬೈಲ್ ನೋಡ್ತಾ ಇರ್ತೀಯ, 24 ಗಂಟೆ ಗೇಮ್ ಆಡ್ತಾ ಇರ್ತೀಯ, 24 ಗಂಟೆ ಟಿ ವಿ ನೋಡ್ತಾ ಇರ್ತೀಯ, ಅಥವಾ ದೊಡ್ಡ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀಯ ಅಂತ ಹೇಳಿ. ಆದರೆ ಆ ಮಕ್ಕಳ ಮೇಲೆ ದೂರನ್ನು ಹಾಕುವ ಮುಂಚೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಆ ಮಕ್ಕಳು ಹಾಗಾಗಲಿಕ್ಕೆ ಕಾರಣ ಯಾರು ಅಂತ. ನಮ್ಮ ಮಗುವಿಗೆ ಮೊಬೈಲ್ ಕೊಟ್ಟದ್ದು ಯಾರು, ಯಾವ ಪರಿಸ್ಥಿತಿಯಲ್ಲಿ ನಾವು ಕೊಟ್ವಿ, ಆ್ಯಂಡ್ ಆ ಅಡಿಕ್ಷನ್ವರೆಗೆ ಮಗು ಹೋಗಲಿಕ್ಕೆ ನಾವು ಯಾವ ರೀತಿ ಕಾರಣಕರ್ತರಾದ್ವಿ ಅನ್ನುವ ಅವಲೋಕನ ತುಂಬ ಮುಖ್ಯ ಆಗುತ್ತೆ. ನಾವಿವತ್ತೇನು ಸಮಸ್ಯೆ ಅಂತ ಹೇಳಿ ನೋಡ್ತಾ ಇದ್ದೇವೆ, ಮೊಬೈಲ್ ಅಡಿಕ್ಷನ್ ಅನ್ನುವಂಥ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಸಮಸ್ಯೆಯ ಮೂಲ ಎಲ್ಲೋ ಒಂದು ಕಡೆ ಕಾರಣಕರ್ತರು ನಾವೇ ಆಗಿರ್ತೇವೆ. ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದರ ಮೂಲ ಮತ್ತು ಅದನ್ನು ಯಾವ ರೀತಿ ನಾವು ಸರಿ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದು ನಮಗೆ ಒಂದು ಸಲ ಅರ್ಥ ಆದರೆ ಆ ಸಮಸ್ಯೆ ಬಗೆಹರಿದಂತೆ ಅಂತ. ಹಾಗಾಗಿ ನಿಮ್ಮ ಮೊಬೈಲ್ ಅಡಿಕ್ಷನ್ ಏನಿದೆ, ಅಂದರೆ ನಿಮ್ಮ ಮಗುವಿನ ಒಂದು ಸ್ಕ್ರೀನ್ ಅಡಿಕ್ಷನ್ ಏನಿದೆ,
ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ಫಸ್ಟು ಅವಲೋಕನ ಮಾಡಿ. ಅಂದರೆ ಯಾವ ರೀತಿಯಾಗಿ ಅದು ಮೊಬೈಲ್ನ ನೋಡ್ತಾ ಕೂತ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ವಿ, ಯಾವೆಲ್ಲ ಹಂತದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಅನ್ನೋದನ್ನು ಫಸ್ಟು ವಿಮರ್ಶೆ ಮಾಡಬೇಕಾಗುತ್ತೆ. ಆನಂತರ ಅದನ್ನು ಬದಲಾಯಿಸಲಿಕ್ಕೆ ನಾವು ಇಲ್ಲಿ ತುಂಬ ಆ್ಯಕ್ಷನ್ಗಳನ್ನು ತಗೋಬೇಕಾಗುತ್ತೆ. ಸೊ ವಿಡಿಯೋವನ್ನು ನೋಡುವವರಿಗೆ ನಾನು ಹೇಳಿದ್ದೆ, ಈ ಹಿಂದೆ ಕೂಡ ಒಂದು ಮಾತು ಹೇಳಿದ್ದೆ, ಯೂಟ್ಯೂಬ್ ವಿಡಿಯೋಸ್ ನೋಡೋದ್ರಿಂದ ನಮ್ಮ ಜೀವನ ಬದಲಾಗುತ್ತಾ? ಖಂಡಿತ ಇಲ್ಲ. ಆದರೆ ಯೂಟ್ಯೂಬ್ ವಿಡಿಯೋದಲ್ಲಿ ಬರುವಂತಹ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡು ಅದಕ್ಕೆ ಬೇಕಾದ ಕ್ರಮಗಳನ್ನು ನೀವು ಕೈಗೊಂಡ್ರೆ ನಿಮ್ಮ ಜೀವನ ಬದಲಾಗುತ್ತೆ. ಸೊ ನೀವು ಸುಮ್ಮನೆ ಮಾಹಿತಿಗೋಸ್ಕರ ವಿಡಿಯೋ ನೋಡ್ತೇನೆ ಅಂತ ಹೇಳಿದರೆ ನೀವು ಮುಂದುವರಿಲೇಬೇಡಿ, ಯಾಕಂದರೆ ಅದರಿಂದ ನಿಮಗೇನು ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ವಿಡಿಯೋಗಳು ನಿಮಗೆ ಉಪಯುಕ್ತ ಆಗಬೇಕು, ಅದರಿಂದ ನಿಮಗೆ ನಿಮ್ಮ ಮಗುವಿಗೆ ಏನಾದರೂ ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗಬೇಕು ಅಂದರೆ ಕೆಲವೊಂದು ಆ್ಯಕ್ಷನ್ಗಳನ್ನು ನೀವು ತಗೊಳ್ಳೇಬೇಕಾಗುತ್ತೆ. ಸೊ ಆ್ಯಕ್ಷನ್ ಇಲ್ಲದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ. ಮೊದಲನೇ ಆ್ಯಕ್ಷನ್, ಮಗುವಿಗೆ ನಾವು ಹೇಳ್ತಾ ಇದ್ದೇವೆ ಮೊಬೈಲ್ ನೋಡೋದನ್ನು ಬಿಡು, ಟಿ ವಿ ನೋಡೋದನ್ನು ಬಿಡು, ಗೇಮ್ ಆಡೋದನ್ನು ಬಿಡು, ಅಥವಾ ಫೇಸ್ಬುಕ್ ವಾಟ್ಸಪ್ ನೋಡೋದನ್ನು ಬಿಡು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದನ್ನು ಬಿಡು ಅಂತ. ಓಕೆ ಫೈನ್, ಒಬ್ಬ ಜವಾಬ್ದಾರಿಯುತ ಪೇರೆಂಟ್ಸ್ ಆಗಿ ನಾವು ಈ ಮಾತನ್ನು ಮಕ್ಕಳಿಗೆ ಹೇಳಲೇಬೇಕು. ಆದರೆ ಈ ನಿಯಮವನ್ನು ನೀವೆಷ್ಟು ಪಾಲಿಸ್ತಾ ಇದ್ದೀರಾ, ಇದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಅವರಿಗೆ ಮೊಬೈಲ್ ಬಿಡು ಅಂತ ಹೇಳಿಕೊಂಡು ನಾವು ಅವ್ರ ಎದುರುಗಡೆ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅದರಿಂದ ಏನು ಪ್ರಯೋಜನ ಆಯಿತು? ಫಸ್ಟು ನಮ್ಮ ಗಮನದಲ್ಲಿ ಏನಿರಬೇಕು, ನಾವೇನನ್ನು ಮಾಡ್ತೇವೆ ಅದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ ಅಂತ. ಸೊ ಇದು ಯಾಕೆ ಇದನ್ನು ಇಷ್ಟು ಇಂಪಾರ್ಟೆಂಟ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಅದನ್ನೇ ಮಾಡ್ತಾ ಇರ್ತೇವೆ, ನಮ್ಮ ಕೈಯಲ್ಲಿ 24 ಅವರ್ಸ್ ಮೊಬೈಲ್ ಇಲ್ಲದೆ ನಮ್ಗೆ ಇರಲಿಕ್ಕಾಗೋದಿಲ್ಲ. ಮಕ್ಕಳಿಗೆ ಮಾತ್ರ ಮೊಬೈಲ್ ನೋಡಬೇಡಿ ಅಂತ ಹೇಳಿದರೆ ಅವರ ನೆಕ್ಸ್ಟ್ ಕ್ವಶನ್ ಅದೇ ಆಗಿರುತ್ತೆ, ಹಾಗಾದರೆ ನೀವು ಯಾಕೆ ನೋಡ್ತಿದ್ದೀರಾ ಅಂತ. ಸೊ ಅವರ ಕೈಯಲ್ಲಿರುವ ಮೊಬೈಲ್ ಚಟವನ್ನು ಬಿಡಿಸ್ಬೇಕು ಅನಿಸಿದರೆ ಫಸ್ಟು ನೀವು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅನ್ನೋದು ನೋಡ್ಕೊಳ್ಳಿ. ಹಾಗೇನಾದರೂ ನೀವು ಮೊಬೈಲ್ನ ಡಿಪೆಂಡ್ ಆಗಿದ್ದೀರಾ, ಮೊಬೈಲ್ ಇಲ್ಲದೆ ನಿಮಗೆ ಇರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸೈಡ್ ಎಫೆಕ್ಟ್ ಅಥವಾ ಅಡಿಕ್ಷನ್ನ ಒಂದು ಗುಣಲಕ್ಷಣಗಳನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲಿ ಯಾವುದಾದ್ರೂ ಒಂದು ನಿಮ್ಮಲ್ಲಿ ಇದೆ ಅಂದರೆ ಫಸ್ಟು ನೀವು ನಿಮ್ಮ ಮೊಬೈಲ್ ಅಡಿಕ್ಷನನ್ನು ಬಿಡುವ ಕಡೆ ಗಮನ ವಹಿಸಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇದೊಂದು ಚಟವಾಗಿ ಹೇಗೆ ಪರಿವರ್ತನೆ ಆಯಿತು ಅಂತ. ಸೊ ಯಾವುದೇ ಒಂದು ಕೆಲಸವನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದಾಗೆ, ಸೊ ರಿಪೀಟೆಡ್ಲಿ ಮಾಡಿದಾಗ ಅದು ನಮ್ಮ ಒಂದು ಹ್ಯಾಬಿಟ್ ಆಗುತ್ತೆ ಅಲ್ವಾ? ಅದು ಗುಡ್ ಅಥವಾ ಬ್ಯಾಡ್ ಅಂತ ಹೇಳೋದು ಸೆಕೆಂಡರಿ, ಬಟ್ ಫಸ್ಟ್ ಅದನ್ನು ನಾವು ಕ್ಯಾಶುವಲ್ ಆಗಿ ಮಾಡ್ತಾ ಹೋಗ್ತೇವೆ. ಈಗ ಫಸ್ಟಿಗೆ ಮೊಬೈಲ್ ತಗೊಂಡಾಗ, ಈಗ 10 ಇಯರ್ಸ್ ಬ್ಯಾಕ್ ವಾಟ್ಸಪ್ ಫೇಸ್ಬುಕ್ ಬಂದಾಗ ಯಾರೂ ಇಷ್ಟು ಅಡಿಕ್ಟೆಡ್ ಆಗಿರಲಿಲ್ಲ. ಆದರೆ ಇವತ್ತಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಕೇವಲ ಮಕ್ಕಳಲ್ಲ, ನಾವು ಕೂಡ ಮೊಬೈಲಿಗೆ ದಾಸರಾಗಿದ್ದೇವೆ ಅಂತ. ಸೊ ಏನಾದರೂ ಒಂದು ಸ್ಕ್ರೋಲ್ ಮಾಡ್ತಾ ಇರ್ತೇವೆ, ಇದು ಕಾಲಕ್ರಮೇಣ ಆದಂಥದ್ದು. ಸೊ ಬಿಡಿಸ್ಲಿಕ್ಕೂ ಕೂಡ ಅದೇ ಥರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇಲ್ಲಿ ಮೊಬೈಲ್ನ ಬದಲಿಗೆ ಬೇರೆ ವಿಷಯಗಳತ್ತ ಗಮನವನ್ನು ಕೊಡ್ತಾ ಆ ಜಾಗದಲ್ಲಿ ಬೇರೆ ಚಟುವಟಿಕೆಗಳನ್ನು ಮಾಡಿಸೋದ್ರ ಮುಖಾಂತರ ನಾವು ಮೊಬೈಲನ್ನು ಬಿಡಿಸ್ಬೇಕೇ ಹೊರತು, ನೀನು ಮೊಬೈಲ್ ನೋಡಬೇಡ ಅದರಿಂದ ನಿನಗೆ ತೊಂದರೆ ಆಗುತ್ತೆ, ಅಥವಾ ನನಗಿಷ್ಟ ಇಲ್ಲ ನೋಡಬೇಡ, ಅಥವಾ ನಿನ್ನ ಮೊಬೈಲಿಂದ ನಿನಗೆ ಕಣ್ಣಿಗೆ ದೃಷ್ಟಿ ತೊಂದರೆ ಆಗ್ಬೋದು, ನೀನು ಬೇರೆ ಓದಲಿಕ್ಕೆ ಆಗೋದಿಲ್ಲ, ಈ ಥರದನ್ನು ಹೇಳಿ ಇಮ್ಮಿಡಿಯೇಟಾಗಿ ನಾವು ಮೊಬೈಲನ್ನು ಕಿತ್ತಿಟ್ಕೊಂಡು ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಟೈಮಿಂಗ್ಸನ್ನು ಬೇರೆ ವಿಷಯಗಳಲ್ಲಿ ಎಂಗೇಜ್ ಮಾಡಲಿಕ್ಕೆ ನಾವೇನು ಮಾಡಬಹುದು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡುವಂಥದ್ದು. ಜೊತೆಗೆ ನಾನು ಈ ಹಿಂದೆ ಹೇಳಿದೆ, ನೀವು ಕೂಡ ಅಡಿಕ್ಟೆಡ್ ಆಗಿದ್ದರೆ ಮೊದಲು ನಿಮ್ಮ ಆ ಒಂದು ಚಟವನ್ನು ಬಿಡಲಿಕ್ಕೆ ನೀವೇನು ಮಾಡ್ಬೋದು ಅನ್ನೋದನ್ನು ಗಮನ ವಹಿಸಿ. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲವು ಆ್ಯಕ್ಟಿವಿಟಿಗಳನ್ನು ನೀವು ಕೂಡ ಫಾಲೋ ಮಾಡಬೇಕಾಗಿ ಇರಬಹುದು. ಹಾಗೇನಾದರೂ ಇದ್ದರೆ ಮೊದಲು ನೀವು ಫಾಲೋ ಮಾಡಿ ನೆಕ್ಸ್ಟ್ ಮಕ್ಕಳಿಗೆ ಬೋಧನೆ ಮಾಡಿ. ಸೊ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಹೇಳಿತ್ತು, ಅಂದರೆ ಮೊಬೈಲನ್ನು ನೋಡ್ತಾ ಕೂತ್ರೆ ಬೇರೆ ಏನೂ ಪರಿವಿರುವುದಿಲ್ಲ, ಬೇರೆಯವ್ರ ಜೊತೆ ಮಾತಾಡೋದಿಲ್ಲ, ಅಥವಾ ಮೊಬೈಲ್ ಕೈಗೆ ಸಿಕ್ಕಲಿಲ್ಲ ಅಂದರೆ ಚಡಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವಸ್ತುಗಳನ್ನು ಬಿಸಾಡ್ತಾರೆ, ಸಿಟ್ಟು ಮಾಡ್ತಾರೆ, ಜಗಳ ಮಾಡ್ತಾರೆ. ಸೊ ಇಷ್ಟೆಲ್ಲ ಅಗ್ರೆಸಿವ್ ಬಿಹೇವಿಯರ್ ಮಾಡುವಂಥದ್ದು, ಹೈಪರ್ ಆ್ಯಕ್ಟಿವ್ ಆಗುವಂಥದ್ದು, ಇದೆಲ್ಲ ಅಡಿಕ್ಷನ್ನ ಒಂದು ಲಕ್ಷಣ ಅಂತ ಹೇಳ್ತಾರೆ. ಮೊಬೈಲ್ ಕೊಟ್ಟ ಕೂಡಲೇ ಎಲ್ಲವೂ ಸರಿಯಾಗಿಬಿಡುತ್ತೆ, ಅದು ಇಲ್ಲ ಅಂತ ಹೇಳಿದರೆ
ಕಿರಿಕಿರಿ, ಅಳುವಂಥದ್ದು, ಬೊಬ್ಬೆ ಹಾಕುವಂಥದ್ದು ಅಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಜೊತೆಗೆ ಮೊಬೈಲ್ ಕೊಟ್ಟರೆ ಮಾತ್ರ ಮೂಡ್ ಸರಿ ಆಗುತ್ತೆ, ಮೊಬೈಲ್ ನೋಡಿದರೆ ಮಾತ್ರ ಮೂಡ್ ಸರಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನಮಗೆ ಬೇರೆ ಏನು ಮೂಡ್ ಬೂಸ್ಟರ್ ಅನ್ನುವಂಥ ವಸ್ತುಗಳು ಬೇರೆ ಯಾವುದು ಇಲ್ಲ ಅನ್ನುವ ಹಾಗೆ ಇದೆ ಅಂತ ಹೇಳಿದರೆ, ಸೊ ಇದೆಲ್ಲದೂ ಕೂಡ ಅಡಿಕ್ಷನ್ಗೆ ಒಳಗಾಗಿದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ. ಸೊ ಇದನ್ನು ಸರಿ ಮಾಡಲಿಕ್ಕೆ ನಾವು ಏನು ಮಾಡ್ತೇವೆ ನೆಕ್ಸ್ಟ್ ಅನ್ನುವ ಮೊದಲು, ಸೊ ನೀವು ಮೊಬೈಲು ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅನ್ನೋದನ್ನು ನೋಡ್ಕೊಳ್ಳಿ ಅಂತ ನಾನು ಹೇಳಿದೆ. ಸೊ ಈ ವಿಷಯ ಬಂದಾಗ ಫಸ್ಟು ನಾನು ಟ್ರೈ ಮಾಡಿದ್ದು, ಮೊಬೈಲ್ ನಮಗೆ ಬೇರೆ ಬೇರೆ ವಿಷಯಗಳಿಂದ ನಾವು ಅಡಿಕ್ಟ್ ಆಗಿರ್ತೇವೆ. ಕೆಲವರಿಗೆ ಜಾಬ್ ರಿಲೇಟೆಡ್ ಇರುತ್ತೆ, ಕೆಲವರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಈಗ ನಮ್ಮ ವಿಷಯ ಬಂದಾಗ, ಸೊ ವರ್ಕಿಂಗ್ ಅವರ್ಸಲ್ಲಿ ನಮ್ಮ ಅಫಿಷಿಯಲ್ ಗ್ರೂಪ್ಸ್ಗಳಿರುತ್ತೆ, ಇಂಪಾರ್ಟೆಂಟ್ ಮೆಸೇಜಸ್, ರಿಪೋರ್ಟ್ಸ್ ರಿಲೇಟೆಡ್ ಅಂಥದ್ದನ್ನು ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ. ಸೊ ಅಲ್ಲಿ ನೋಡಿ ರಿಪ್ಲೈ ಮಾಡುವಂಥದ್ದು, ಕಳಿಸುವಂಥದ್ದು, ಅದಕ್ಕೋಸ್ಕರ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಹೆಚ್ಚಿನ ಕಮ್ಯುನಿಕೇಷನ್ ವಾಟ್ಸಪ್ಪಲ್ಲಿ ಆಗ್ತಾ ಇರುತ್ತೆ. ಜೊತೆಗೆ ಆನ್ಲೈನ್ ಕ್ಲಾಸ್ಗಳು ಅಥವಾ ನನ್ನ ಕ್ಲೈಂಟ್ಸ್ ಅಥವಾ ನನ್ನ ಏನಾದರೂ ಹೀಲಿಂಗ್ ರಿಲೇಟೆಡ್ ಕ್ವಶನ್ಸ್ ಅಂಥದ್ದೆಲ್ಲ ಇದ್ದಾಗ ಹೆಚ್ಚಿನವರು ಮೆಸೇಜನ್ನು ಮಾಡ್ತಾರೆ. ಇದು ಎರಡು ರೀತಿ ಕನ್ವಿನಿಯೆಂಟ್ ಕಾರಣ ಏನು ಅಂದರೆ ಟೈಮ್ ಸೇವಿಂಗ್. ಸೊ ಅವರ ಕನ್ವಿನಿಯೆಂಟ್ ಟೈಮಲ್ಲಿ ಅವರು ಮೆಸೇಜ್ ಹಾಕಿರ್ತಾರೆ, ನನ್ನ ಕನ್ವಿನಿಯೆಂಟ್ ಟೈಮಲ್ಲಿ ನಾನು ಆನ್ಸರ್ ಮಾಡ್ತೇನೆ. ಸೊ ಫೋನ್ ರಿಸೀವ್ ಮಾಡಿ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ರೀಸನ್. ಸೊ ಎಲ್ಲ ಟೈಮಲ್ಲೂ ಕೂಡ ಫೋನ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ವರ್ಕ್ ಕೂಡ ಹಾಗೆ ಇರುತ್ತೆ. ಸೊ ಪೇಷಂಟ್ಸ್ ಜೊತೆ ಇರುವಾಗ ನಾನು ಮೊಬೈಲ್ ಅಟೆಂಡ್ ಮಾಡಲಿಕ್ಕಾಗಲ್ಲ. ಇದು ನನಗೆ ಅನಿವಾರ್ಯ ಅಂತ. ಬಟ್ ಅದಕ್ಕೂ ಮುಂಚೆ ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕಿತ್ತು. ಯಾಕಂದರೆ ಮೊಬೈಲ್ ಇಲ್ಲದೆ ಅಥವಾ ವಾಟ್ಸಪ್ಪನ್ನು ನೋಡದೆ, ಆನ್ ಮಾಡದೆ, ಯೂಟ್ಯೂಬನ್ನು ಸ್ಕ್ರೋಲ್ ಮಾಡದೆ ಇರಲಿಕ್ಕೆ ಆಗುತ್ತಾ ಅನ್ನೋದನ್ನು. ಸೊ ನಮ್ಮ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಹೀಲಿಂಗ್ ಗ್ರೂಪ್ ಏನಿದೆ, ನನ್ನ ಲೈಫ್ ಕೋಚ್ ಗುರುದತ್ ಮರಾಠೆ ಅವರ ಒಂದು ಕ್ಲಾಸಸ್ಗೆ ನಾವು ಜಾಯಿನ್ ಆಗ್ತೇವೆ. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೇವೆ. ಅದರಲ್ಲಿ ಒಂದು ಟಾಸ್ಕ್ ಇತ್ತು. ಸೊ ಮಿನಿಮಮ್ 8 ಅವರ್ಸ್ ಮೊಬೈಲನ್ನು ನೋಡದೇ ಇರುವಂಥದ್ದು. ಸೊ ಒಂದು ದಿನದಲ್ಲಿ 8 ಅವರ್ಸ್ ಮೊಬೈಲನ್ನು ಟಚ್ ಮಾಡಲಿಕ್ಕಿಲ್ಲ. ವಾಟ್ಸಪ್ ನೆಟ್ವರ್ಕ್ ಏನು ಆನ್ ಮಾಡಲಿಕ್ಕೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಆಗುತ್ತಾ? ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು, ಯಾರೆಲ್ಲ ಮಾಡ್ತೀರಾ ಅಂತ. ಸೊ ನಾನು ಫಸ್ಟ್ ಅದನ್ನು ಟ್ರೈ ಮಾಡಿದೆ. ಅಂದರೆ ಸಾಧ್ಯ ಆಗುತ್ತಾ ಇಲ್ವಾ, ಆ ಒಂದು ಕಂಟ್ರೋಲಿಂಗ್, ಆ ಒಂದು ಮೈಂಡ್ ಕಂಟ್ರೋಲ್ ಮಾಡುವಷ್ಟು ಎಬಿಲಿಟಿ ಫಸ್ಟು ನಮಗಿದೆಯಾ ಅಂತ ಹೇಳಿ ನಾವು ನೋಡಬೇಕು. ನಮ್ಮಿಂದ ಸಾಧ್ಯ ಆದರೆ ಮಾತ್ರ ನಾವು ಬೇರೆಯವರಿಗೆ ಹೇಳಬೇಕು. ಸೊ ನಮಗೆ ಮಾಡಲಿಕ್ಕಾಗಲ್ಲ, ಬೇರೆಯವರಿಗೆ ನಾವು ಕೇವಲ ಉಪದೇಶ ಮಾಡಿದರೆ ಅದರಿಂದ ಏನು ಪ್ರಯೋಜನ ಇರಲ್ಲ ಅಲ್ವಾ. ಸೊ ಓಕೆ, ಫಸ್ಟು ಸ್ವಲ್ಪ ಒಂದು 2-3 ಅವರ್ಸು ಓಪನ್ ಮಾಡುವ, ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ಇದ್ದರೆ ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಆಮೇಲೆ ಅಂದ್ಕೊಂಡೆ, ಸೊ ಇಂಪಾರ್ಟೆಂಟ್ ಇದ್ದರೆ ಖಂಡಿತವಾಗಿಯೂ ಫೋನ್ ಮಾಡ್ತಾರೆ. ಸೊ ನಾನು ಫ್ಲೈಟ್ ಮೋಡಿಗೇನು ಹಾಕಿರಲಿಲ್ಲ, ನೆಟ್ ಆನ್ ಮಾಡಿರಲಿಲ್ಲ, ಅಂದರೆ ಸೋಷಿಯಲ್ ಮೀಡಿಯಾಸ್ ಯಾವುದನ್ನು ಅಸೆಸ್ ಮಾಡ್ತಿರಲಿಲ್ಲ ಅಷ್ಟೇ. ಫೋನ್ ಕಾಲ್ ಅಲೌಡ್ ಇತ್ತು ಅಂತ. ಹಾಗಾಗಿ ಅಷ್ಟು ಅರ್ಜೆಂಟ್ ಇದ್ದರೆ ಫೋನ್ ಮಾಡಿಯೇ ಮಾಡ್ತಾರೆ, ಯಾಕೆ ವರೀಸ್ ಮಾಡೋದು ಅಂತ. ಸೊ ಅದು ನನ್ನಿಂದ ಸಾಧ್ಯ ಆಯಿತು. ನೆಕ್ಸ್ಟ್ ಲೆವೆಲಲ್ಲಿ ಪೇರೆಂಟಿಂಗ್ ಕ್ಲಾಸಿಗೆ ಸೇರಿದ ಮೇಲೆ ಇನ್ನೊಂದು ಟಾಸ್ಕ್ ಇತ್ತು. ಏನಂತ ಹೇಳಿದರೆ, ಮಕ್ಕಳಿಗೆ ಮೊಬೈಲ್ ನೋಡಬೇಡಿ ಅಂತ ಹೇಳೋದ್ರ ಜೊತೆಗೆ ನೀವು ಮಕ್ಕಳ ಜೊತೆ ಇರುವಾಗ ನೀವು ಕೂಡ ಮೊಬೈಲನ್ನು ಹಿಡ್ಕೋಬಾರ್ದು ಅಂತ. ಸೊ ಇದು ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕಂತ ಹೇಳಿದರೆ, ನಾನು ಈವ್ನಿಂಗ್ ಡ್ಯೂಟಿ ಮುಗಿಸಿ ಬಂದ ಮೇಲೆ ನನ್ನ ಪರ್ಸ್ನಲ್, ಅಂದರೆ ನನ್ನ ಹೀಲಿಂಗ್ ರಿಲೇಟೆಡ್, ನನ್ನ ವಿಡಿಯೋಸ್ ರಿಲೇಟೆಡ್, ನನ್ನ ಕ್ಲೈಂಟ್ಸ್ ಕಮ್ಯುನಿಕೇಷನ್, ಕೆಲವೊಂದು ನನ್ನ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಇದ್ರ ಬಗ್ಗೆ ಎಲ್ಲ ಯೂಶ್ವಲಿ ನಾನು ಈವ್ನಿಂಗ್ ನನ್ನ ಫ್ರೀ ಅವರ್ಸ್ ಒಂದು 5 to 7 ಈ ಟೈಮಿಂಗ್ಸಲ್ಲೇ ಮಾಡ್ತಾಯಿದ್ದದ್ದು. ಸೊ ಆ ಟೈಮಲ್ಲಿ ನಾನು ಮೊಬೈಲ್ ತಗೊಳ್ಳೇಬೇಕಾಗುತ್ತೆ, ಫೋನು ವಾಟ್ಸಪ್ ರಿಪ್ಲೈ ಮಾಡಲೇಬೇಕಾಗುತ್ತೆ. ಎಲ್ಲ ಕಮ್ಯುನಿಕೇಷನ್ ಅಂದರೆ ನನ್ನ ಪರ್ಸ್ನಲ್ ರಿಲೇಟೆಡ್ ಇದ್ದದನ್ನು ನಾನು ಆ ಟೈಮಲ್ಲೇ ಮಾಡೋದು ಅಂತ. ಬಟ್ ಇದು ಸ್ವಲ್ಪ ನನಗೆ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಸೊ ಫೈನಲಿ ನಾನು ಡಿಸೈಡ್ ಮಾಡಿದೆ, ನನ್ನ ಕ್ಲೈಂಟ್ಸ್, ನನ್ನ ಪರ್ಸ್ನಲ್ ಲೈಫ್, ನನ್ನ ಹೀಲಿಂಗ್ ಜರ್ನಿ ಇದೆಲ್ಲದೂ ಇಂಪಾರ್ಟೆಂಟ್. ಜೊತೆಗೆ ಸೊ ನನ್ನ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಫೋನ್ ಕಾಲ್ಸ್ಗಳನ್ನು ಅಥವಾ ಏನೋ ಇದ್ರೂ ಮತ್ತೆ ನೋಡುವಂಥದ್ದು ಅಂತ ಹೇಳಿ ಆ ಒಂದು ಟೈಮನ್ನು ಸ್ಕಿಪ್ ಮಾಡಿ, ಸೊ ಅದನ್ನು ನನ್ನ ಮಗಳ ಜೊತೆ ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗೆ ನಾನು ಶೆಡ್ಯೂಲ್ ಮಾಡಿಕೊಂಡು ಫಸ್ಟು ನಾವು ಇದನ್ನು ಟ್ರೈ ಮಾಡಬೇಕಾಗುತ್ತೆ. ಸೊ ನೆನಪಿಟ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ಮಗುವಿಗೆ
ಮೊಬೈಲಲ್ಲಿ ಗೇಮ್ ಆಡಬೇಡ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಮೊಬೈಲಲ್ಲಿ ವೀಡಿಯೋಸ್ ಆನ್ ಇದೆಯಾ, ವಾಟ್ಸಪ್ ಆನ್ ಇದೆಯಾ, ಫೇಸ್ಬುಕ್ ನೋಡ್ತಾ ಇದ್ದೀರಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮಗುವಿಗೆ ಹೇಳಿ. ಯಾಕಂದರೆ ಈ ಮಾತನ್ನು ನನ್ನ ಮಗಳು ಕೂಡ ಕೇಳ್ತಾಳೆ. ನಾನು ಮೊಬೈಲ್ ಹಿಡ್ಕೊಂಡು ಕೂಡಲೇ ಅವಳು ಹೇಳ್ತಾಳೆ, ಅಂದರೆ ಅವಳಿಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೇನಲ್ಲ, ಬಟ್ ಅವಳಿಗೆ ಅರ್ಥ ಆಗಿದೆ. ಸೊ ಏನಾದರೂ ನನ್ನ ಆನ್ಲೈನ್ ಕ್ಲಾಸಸ್ ಇದ್ದಾಗ ಅವಳು ನನ್ನ ಜೊತೇಲಿ ಇರ್ತಾಳೆ, ನಾನು ಮೊಬೈಲ್ ಆನ್ ಮಾಡ್ಕೊಂಡಿರ್ತೇನೆ, ಅವಳು ಅಟೆಂಡ್ ಮಾಡ್ತಾ ಇರ್ತಾಳೆ. ಕೆಲವು ಸಲ ಬೇರೆ ಏನಾದರೂ ಎಮರ್ಜೆನ್ಸಿ ಇತ್ತು, ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂತ ತಗೊಂಡು ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ಹೇಳ್ತಾಳೆ, ಅಮ್ಮ ಕ್ಲಾಸ್ ಇದ್ದರೆ ಮಾತ್ರ ಮೊಬೈಲ್ ನೋಡಿ, ಇಲ್ಲಾಂದರೆ ನೋಡಬೇಡ, ಕಣ್ಣು ಹೋಗುತ್ತೆ ಅಂತ. ಯಾಕಂದರೆ ಅವಳಿಗೆ ನಾವು ಏನೇನು ಡೈಲಾಗ್ ಹೇಳಿರ್ತೇವಲ್ಲ ಅದನ್ನೇ ಹೇಳ್ತಾಳೆ. ಸೊ ಆ ಮಾತು ನನಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಯಾಕಂದರೆ ಅವಳಿಗೆ ನಾನು ಹೇಳೋಕ್ಕಿಂತ ಮುಂಚೆ ನಾನು ಅದನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಪೀಠಿಕೆಯನ್ನು ನಾನು ಯಾಕೆ ಹಾಕಿದೆ ಅಂತ ಹೇಳಿದರೆ, ನೀವು ನಾನು ಹೇಳಿಕೊಡುವ ಏನು ಸುಲಭ ವಿಧಾನಗಳು ಅಂತ ಹೇಳ್ತೇನೆ, ಅದೆಲ್ಲವನ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ಕೆಲವೊಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಮಕ್ಕಳು ಅಥವಾ ದೊಡ್ಡವರು ಯಾರೇ ಆಗಲಿ ನಾವು ಯಾಕೆ ಮೊಬೈಲ್ಗೆ ದಾಸರಾಗ್ತೇವೆ, ನಮಗೆ ಯಾಕೆ ಅದು ಚಟವಾಗಿ ಪರಿವರ್ತನೆ ಆಗುತ್ತೆ, ನಮಗೆ ಮೊಬೈಲ್ ಹಿಡ್ಕೊಂಡ್ರೆ ಟೈಮ್ ಓದೋದೇ ಗೊತ್ತಾಗೋದಿಲ್ಲ. ಇದು ಪ್ರಾಬ್ಲಮ್ಮು ಹೌದು, ಬಟ್ ಅದು ಯಾಕೆ ಆಗ್ತಾಯಿದೆ ಅನ್ನೋದನ್ನು ನಾವು ಮೂಲವನ್ನು ನೋಡಬೇಕಾಗುತ್ತೆ. ಏನು ಕಾರಣ ಅಂತ ಹೇಳಿದರೆ, ಸೊ ಸಂಶೋಧನೆಗಳ ಪ್ರಕಾರ ನಾವು ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ವೀಡಿಯೋಸ್ಗಳನ್ನು ನೋಡ್ತೇವೆ ಅಥವಾ ಗೇಮನ್ನು ಆಡ್ತೇವೆ ಎಸ್ಪೆಷಲಿ. ಸೊ ಅಲ್ಲಿ ಒಂದೊಂದು ಅಚೀವ್ಮೆಂಟ್ ಇರುತ್ತೆ ಅಲ್ವಾ, ಗೇಮ್ ಆಡುವಾಗ ಪಾಯಿಂಟ್ಸ್ ಇರುತ್ತೆ. ಗೇಮ್ ಬಗ್ಗೆ ನನಗೆ ಹೆಚ್ಚು ಡೀಟೇಲ್ಸ್ ಗೊತ್ತಿಲ್ಲ, ನಾನು ಯಾವತ್ತೂ ಆಡಿಲ್ಲ, ಬಟ್ ಆಡುವವರು ಹೇಳುವಾಗ ಅಲ್ಲೇನೋ ಪಾಯಿಂಟ್ಸ್ಗಳನ್ನು ಸ್ಕೋರ್ ಮಾಡ್ತಾ ಹೋಗ್ತೇವೆ. ಸೊ ಈ ಸ್ಕೋರ್ ಮಾಡ್ತಾರಲ್ಲ, ಈ ಅಚೀವ್ಮೆಂಟ್ ಮಾಡ್ತಾ ಹೋದಾಗ ಅಲ್ಲಿ ಒಂದು ಎಮೋಷನ್ಸ್ ಅವರಲ್ಲಿ ಒಂದು ಕ್ರಿಯೇಟ್ ಆಗುತ್ತಲ್ಲ, ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಡೊಪಮೀನ್ ಅಂತ ಹೇಳಿ, ಸೊ ಅದು ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ, ಪ್ಲೆಷರ್ ಹಾರ್ಮೋನ್ ಅಂತ ಹೇಳ್ತಾರೆ ಅದು. ಸೊ ಇದು ಬೇರೆ ಬೇರೆ ಮೂಲಗಳಿಂದ ಕೂಡ ಸಿಕ್ಕುತ್ತೆ. ಅದರಲ್ಲಿ ಈ ಮೊಬೈಲ್ ನೋಡೋದ್ರಿಂದನೂ ಕೂಡ, ಅಂದರೆ ಎಸ್ಪೆಷಲಿ ಗೇಮ್ಸ್ಗಳು, ಮಕ್ಕಳ ಗೇಮಿಂಗಿಗೆ ಮೇಯ್ನ್ ರೀಸನ್ ಇದೆ. ಹಾಗಾಗಿ ಅವರು ಆ ಖುಷಿಯ ನ್ಯೂರಾನ್ಸ್ಗಳು ಏನು ಅವರಲ್ಲಿ ಹಾರ್ಮೋನ್ಗಳನ್ನು ರಿಲೀಸ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ, ಅದು ಇನ್ನೂ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತಾ ಹೋದಾಗೆ ಅವ್ರು ಜಾಸ್ತಿ ಮೊಬೈಲ್ ಅಥವಾ ಸ್ಕ್ರೀನ್ ಅಡಿಕ್ಷನ್ ಮಾಡ್ತಾರೆ. ಸೇಮ್ ಥಿಂಗ್ ದೊಡ್ಡವರಲ್ಲೂ ಕೂಡ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ನೋಡುವಂಥದ್ದು ಇರ್ಬೋದು, ಅಥವಾ ಕಂಟಿನ್ಯೂ ಫೇಸ್ಬುಕ್ಕಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡುವಂಥದ್ದು ಇರ್ಬೋದು, ಅಥವಾ ವಾಟ್ಸಪ್ ವೀಡಿಯೋಸ್. ಸೊ ಅದು ಹಾಗೆ ಒಂದಾದಮೇಲೆ ಒಂದು ನೋಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿ ಅವರಿಗೆ ಆ ಒಂದು ಡೊಪಮಿನ್ ಏನು ರಿಲೀಸ್ ಆಗ್ತಾ ಇರುತ್ತೆ ಅಂತ. ಸೊ ನಾವಿಲ್ಲಿ ಏನು ಮಾಡ್ತೇವೆ, ಮಕ್ಕಳಿಗೆ ಏನು ಮಾಡಬೇಕಂತ ಹೇಳಿದರೆ, ಈ ಡೊಪಮಿನ್ ಸೆಕ್ರೇಷನ್ಸಿಗೆ ಬೇರೆ ಆ್ಯಕ್ಟಿವಿಟಿಗಳು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ಆ್ಯಕ್ಟಿವಿಟಿಗಳನ್ನು ಇಲ್ಲಿ ರೀಪ್ಲೇಸ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅವರಿಗೆ ಆ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡುವಾಗ, ಅಲ್ಲಿ ಸ್ಕೋರ್ ಮಾಡುವಾಗ ಸಿಗುವ ಆ ಒಂದು ಪ್ಲೆಷರ್ ಹಾರ್ಮೋನ್ ಏನಿದೆ, ಅದು ಬೇರೆ ಆ್ಯಕ್ಟಿವಿಟಿಗಳ ಮುಖಾಂತರವೂ ಅವರ ದೇಹದಲ್ಲಿ ಬಿಡುಗಡೆಯಾಗಿ ಅದೇ ಖುಷಿಯ ಅನುಭವವನ್ನು ಕೊಡ್ತಾ ಹೋದಾಗ ಕ್ರಮೇಣವಾಗಿ ಅವರಿಗೆ ಕೇವಲ ಮೊಬೈಲ್ ಒಂದೇ ಅಲ್ಲ, ಬೇರೆಯಿಂದನೂ ನನಗೆ ಖುಷಿ ಸಿಕ್ಕುತ್ತೆ ಅನ್ನುವಂತಹದ್ದು ಅರ್ಥ ಆಗ್ತಾ ಹೋದಾಗ ಅದು ನಮಗೆ ಬಿಡಿಸಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಹೇಳಿದೆ, ಇಟ್ಸ್ ಎ ವೆರಿ ಲಾಂಗ್ ಪ್ರೋಸೆಸ್ ಆ್ಯಂಡ್ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇದನ್ನು ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ. ಬಿಟ್ಟರೆ ನೀವು ಸುಮ್ಮನೆ ಕೋಪ ಮಾಡಿದರೆ, ಸಿಟ್ಟು ಮಾಡಿದರೆ, ಮೊಬೈಲನ್ನು ಕಿತ್ತಿಟ್ಕೊಂಡ್ರೆ, ಸೊ ನೀವು ಅಡಿಕ್ಷನ್ಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಫ್ಕೋರ್ಸ್ ದೊಡ್ಡ ಮಕ್ಕಳಾದರೆ ನೀವು ಬೇರೆ ವಿಧಾನವನ್ನು ಟ್ರೈ ಮಾಡ್ಬೋದು. ಅವರಿಗೆ ಮಾತಾಡುವಂಥದ್ದು ಅಥವಾ ಕನ್ವಿನ್ಸ್ ಮಾಡೋದು ಅವರ ಒಂದು ಏಜಿಗೆ ತಕ್ಕ ಹಾಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಸಣ್ಣ ಮಕ್ಕಳಾದರೆ ನೀವು ಅಷ್ಟೆಲ್ಲ ಎಫರ್ಟ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಆವಾಗ ಈ ರೀಪ್ಲೇಸ್ಮೆಂಟ್ಗಳು ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಒಂದು ಫಾರ್ಮುಲಾ ಏನು ಅಂತ ಹೇಳಿದರೆ ಸ್ಪೋರ್ಟ್ಸ್. ಸೊ ಮೊಬೈಲ್ ಅಡಿಕ್ಷನಿಂದ ಮಕ್ಕಳನ್ನು ಬಿಡಿಸಲಿಕ್ಕೆ ನೀವು ಮೊದಲನೇದಾಗಿ ಫಾಲೋ ಮಾಡ್ಬೋದಾಗಿರುವಂಥದ್ದು ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಅಂತ ಹೇಳಿದರೆ ಆಟ ಆಡುವಂಥದ್ದು ಅಂತ. ಆಟ ಅಂತ ಹೇಳಿದಾಗ ಮೊದಲ ನಿಮ್ಮೆಲ್ಲರ ಒಂದು ಬಾಲ್ಯವನ್ನು ನೋಡುವಾಗ ಸಂಜೆ ಸ್ಕೂಲ್ ಬಿಟ್ಟು ಬಂದ ಕೂಡಲೇ
ಹೊರಗಡೆ ಎಲ್ಲ ಮಕ್ಕಳು ಸ್ವಲ್ಪ ಹೊತ್ತು ಸೇರಿ ಆಟ ಆಡುವಂಥದ್ದು. ಸೊ ನಮ್ಮ ಬಾಲ್ಯ ಹಾಗೇ ಇತ್ತು, ನಿಮ್ಮದೇ ಗೊತ್ತಿಲ್ಲ ನನಗೆ. ಸೊ ಎಲ್ಲರೂ ಒಂದು ಆಟ ಆಡುವಂಥದ್ದು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಆಟ ಆಡಿ ಮತ್ತೆ ಮನೆಗೆ ಬಂದು ಮತ್ತೆ ಕೈಕಾಲು ತೊಳೆದು ನಾವು ಕೂತ್ಕೊಳ್ತಿದ್ವಿ. ಹೋಮ್ವರ್ಕು ಅಥವಾ ಓದು ಮತ್ತೆ ಮುಂದುವರಿತಾ ಇತ್ತು. ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಆದರೂ ಪ್ಲೇ ಟೈಮ್ ನಮಗೆ ಸಿಗ್ತಿತ್ತು. ನಮ್ಮ ಪೇರೆಂಟ್ಸ್ ಆರ್ಟ್ ಆಫ್ ಪೇರೆಂಟಿಂಗ್ ಕೋರ್ಸ್ ಮಾಡಿರಲಿಲ್ಲ, ಬಟ್ ಅಲ್ಲಿ ಯಾವುದು ಇರಲಿಲ್ಲ. ಆದರೆ ಆವತ್ತಿನ ಶೆಡ್ಯೂಲ್ಗಳಲ್ಲಿ ಈ ಟಿ ವಿ, ಮೊಬೈಲ್ ಇದ್ಯಾವುದನ್ನು ನೋಡ್ತಾ ಕೂತ್ಕೊಳ್ಳುವ ಎಂಟರ್ಟೈನ್ಮೆಂಟ್ಗಳು ನಮಗಿರಲಿಲ್ಲ. ಹಾಗಾಗಿ ಸ್ಪೋರ್ಟ್ಸೇ ನಮಗೆ ಎಂಟರ್ಟೈನ್ಮೆಂಟ್. ಹಾಗಾಗಿ ಸಂಜೆ ಒಂದು ರೌಂಡ್ ಆಟ ಆಗ್ತಿತ್ತು. ಆದರೆ ಇವತ್ತು ಈ ಒಂದು ಸಿಸ್ಟಮೇ ಇಲ್ಲ. ಕೆಲವು ಮಕ್ಕಳು ಆಟ ಆಡ್ಬೋದು, ಆದರೆ ಹೆಚ್ಚಿನ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗಲೇ ಈವ್ನಿಂಗ್ ಆಯಿತು ಅಂತ ಹೇಳಿದರೆ ಬಂದ ಕೂಡಲೇ ಹೋಮ್ವರ್ಕ್ ಇರುತ್ತೆ, ಇಲ್ಲ ಟ್ಯೂಷನ್ ಕ್ಲಾಸ್, ಇಲ್ಲ ಕೋಚಿಂಗ್ ಕ್ಲಾಸ್, ಇಲ್ಲ ಎಕ್ಸ್ಟ್ರಾ ಏನಾದರೂ ಇರುತ್ತೆ. ಸೊ ಅದನ್ನು ಮುಗಿಸಿ ಬರುವಾಗ ನೈಟ್ ಆಯಿತು. ಸೊ ಬಂದ ಕೂಡಲೇ ಸ್ವಲ್ಪ ಟೈಮ್ ಸಿಕ್ಕರು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಅಲ್ಲಿ ಬೇರೆ ಆ್ಯಕ್ಟಿವಿಟೀಸ್ಗಳಿಲ್ಲ. ಅಂದರೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಟೈಮ್ ಸಿಕ್ಕರೂ ಕೂಡ ಅದು ಕನ್ವಿನಿಯೆಂಟ್ ಆಗಿರಲ್ಲ. ಎಕ್ಸಾಂಪಲ್ ಕತ್ತಲಾಯಿತು, ಮತ್ತಿನ್ನೇ ಯಾರು ಆಟ ಆಡಲಿಕ್ಕೆ ಸಿಗ್ತಾರೆ ಅಂತ. ಜೊತೆಗೆ ಇಲ್ಲಿ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಸೊ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಒಂದು ಮನೆಯಲ್ಲಿ 2-3 ಮಕ್ಕಳಾದರೂ ಇರ್ತಿದ್ರು. ಸೊ ಇವತ್ತಿನ ಚಿತ್ರಣ ಬದಲಾಗಿದೆ. ಮನೆಯಲ್ಲಿ 1 ಅಥವಾ 2 ಮಕ್ಕಳಿದ್ದರೆ ಹೆಚ್ಚು. ಹಾಗಾಗಿ ಆಟದ ಒಂದು ಮಾತೆ ಬರದಿದ್ದಾಗೆ ಆಗಿದೆ. ಎಸ್ಪೆಷಲಿ ಆಟ ಆಡುವ ಬಗ್ಗೆ ಇಂಟ್ರೆಸ್ಟ್ ಕೂಡ ಆ ಮಕ್ಕಳಿಗೆ ಇಲ್ಲ. ಹೆಚ್ಚಿನ ಮಕ್ಕಳನ್ನು ನಾನು ನೋಡ್ತೇನಲ್ಲ, ಸೊ ಟೈಮ್ ಸಿಕ್ಕ ಕೂಡಲೇ ಅವರು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಇದು ಒಂದು ರೀತಿ ಪೇರೆಂಟ್ಸಿಗೆ ಪ್ಲಸ್ ಪಾಯಿಂಟು ಹೌದು. ಯಾಕಂದರೆ ಅವ್ರು ಮೊಬೈಲ್ ಹಿಡ್ಕೊಂಡು ಅವರಷ್ಟಕ್ಕೆ ಅವ್ರು ಕೂತಿರ್ತಾರೆ, ಒಂದೇ ಕಡೆ ಕೂತ್ಕೊಳ್ತಾರಲ್ಲ. ಇವರಿಗೂ ಸ್ವಲ್ಪ ಅವರನ್ನು ಅಬ್ಸರ್ವ್ ಮಾಡೋದು, ಓಡಬೇಡ ಬೀಳಬೇಡ ಅಂತ ಡೈರೆಕ್ಷನ್ಸ್ ಕೊಡೋದನ್ನು, ಮಕ್ಕಳನ್ನು ಅಬ್ಸರ್ವ್ ಮಾಡುವ ಟೈಮ್ ಸೇವ್ ಆಗುತ್ತೆ ತಾಯಂದಿರಿಗೆ. ಸೊ ಅವರು ಕೂಡ ಟಿ ವಿ ಸೀರಿಯಲ್ ನೋಡ್ಕೊಂಡು ಕೂತ್ಕೋಬೋದು ಅಥವಾ ಮೊಬೈಲ್ ನೋಡ್ಕೊಂಡು ಕೂತ್ಕೋಬೋದು. ಈ ರೀತಿಯಾಗಿ ಇವತ್ತು ಬದಲಾಗಿದೆ. ಇದನ್ನು ನಾವು ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಸೊ ರಿಪ್ಲೇಸ್ಮೆಂಟ್ ಏನು? ಸ್ಪೋರ್ಟ್ಸ್ ಅಂತ ಹೇಳಿದ ಕೂಡಲೇ ಹೋಗು ಆಟ ಆಡ್ಕೋ ಅಂತ ಮಗುವನ್ನು ಕಳಿಸೋದಲ್ಲ, ನೀವು ಆ ಮಗುವಿನ ಜೊತೆ ಎಂಗೇಜ್ ಆಗುವಂಥದ್ದು. ಉದಾಹರಣೆಗೆ ಸಣ್ಣ ಮಕ್ಕಳಿದ್ದರೆ ಸೈಕ್ಲಿಂಗ್ ಮಾಡಿಸುವಂಥದ್ದು, ಅಂದರೆ ಅವರನ್ನು ಸೈಕಲಲ್ಲಿ ಆಟ ಆಡುವಾಗ ನಾವು ಅಲ್ಲಿ ಇರುವಂಥದ್ದು, ಅವರಿಗೆ ಟೈಮನ್ನು ಕೊಡುವಂಥದ್ದು, ಆ ಸ್ಪೋರ್ಟ್ಸಲ್ಲಿ ನಾವು ಇನ್ವಾಲ್ವ್ ಆಗುವಂಥದ್ದು. ಸೊ ಸೈಕಲ್ ಆಡುವಂಥದ್ದು ಇರ್ಬೋದು, ಅಥವಾ ಮಗುವಿನ ಜೊತೆ ಈಗ ಬೇರೆ ಯಾರು ಮಕ್ಕಳು ಆಟ ಆಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ಮಗು ಬ್ಯಾಟ್ ಬಾಲ್ ಆಡುತ್ತೆ ಅಂದರೆ ನೀವೇ ಅಲ್ಲಿ ಮಗುವಿಗೆ ಬೌಲರ್ ಬ್ಯಾಟ್ಸ್ಮನ್ನು ಆಗಿ ಮಗುವಿನ ಜೊತೆ ಆಟ ಆಡುವಂಥದ್ದು. ಅಥವಾ ಬೇರೆ ಆಟ, ಬ್ಯಾಡ್ಮಿಂಟನ್ ಆಡುವುದಾದರೆ ಮಗುವಿನ ಜೊತೆ ನೀವೇ ಆಟ ಆಡುವಂಥದ್ದು. ಅಥವಾ ಇಂಡೋರ್ ಗೇಮ್ಸ್, ಕೇರಮ್ ಇರ್ಬೋದು, ಚೆಸ್ ಇರ್ಬೋದು. ಹಾಗೆ ಮಗುವಿನ ಜೊತೆ ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸ್, ತಮ್ಮ ತಂಗಿ ಅಣ್ಣ ತಂಗಿ ಆಗಿ ಒಟ್ಟು ಸೇರಿ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಫಿಸಿಕಲ್ ಆ್ಯಕ್ಟಿವಿಟಿಗೆ ಅವಕಾಶ ಕೊಡುವಂಥದ್ದು. ಇದು 2 ರೀತಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಒಂದು ಡೊಪಮಿನ್ ರೀಸನ್ ಆಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸಿಂದ ಮಗುವಿನ ಫಿಸಿಕಲ್ ಸ್ಟ್ರೆಂತು ಕೂಡ ಹೆಚ್ಚಾಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಮುಖ್ಯ. ಮಕ್ಕಳು ಎಸ್ಪೆಷಲಿ ಹಾರೋದು, ಕುಣಿಯೋದು ಇದೆಲ್ಲವನ್ನು ಅವರು ಮಾಡಬೇಕು. ಅವರ ಬೆಳವಣಿಗೆಗೂ ಕೂಡ ಅದು ಪೂರಕ ಆಗಿರುತ್ತೆ. ಆ್ಯಂಡ್ ಆ್ಯಕ್ಟಿವಿಟಿಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಮಗುವಿಗೂ ಕೂಡ ಅದು ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ. ಜೊತೆಗೆ ನಾವು ಇನ್ವಾಲ್ವ್ ಆಗಿ ಆ ಒಂದು ಆ್ಯಕ್ಟಿವಿಟಿಗಳನ್ನು ಮಾಡೋದ್ರಿಂದ ಮಗುವಿಗೆ ಒಂದು ಖುಷಿ ಸಿಕ್ಕುತ್ತೆ, ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ. ಸೊ ಮಕ್ಕಳಿಗೆ ಎಮೋಷನ್ಸ್ ತುಂಬ ಇಂಪಾರ್ಟೆಂಟ್. ಮಕ್ಕಳನ್ನು ಬೆಳೆಸುವುದರಲ್ಲಿ ನಾವು ಅವ್ರ ಜೊತೆ ಇನ್ವಾಲ್ವ್ ಆಗಿ ಆಟ ಆಡ್ತೇವೆ ಅಂತ ಹೇಳಿದರೆ ಅದು ಅವರಿಗೆ ಹೆಚ್ಚಿನ ಖುಷಿಯನ್ನು ಕೊಡುತ್ತೆ. ಪೇರೆಂಟ್ಸ್ ಮತ್ತು ಮಕ್ಕಳ ಬಾಂಡಿಂಗನ್ನು ಜಾಸ್ತಿ ಮಾಡುತ್ತೆ. ಈ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳಿಂದ ಸೊ ಅವರ ಆ ಟೈಮನ್ನು ಕೂಡ ನಾವು ಸ್ಕಿಪ್ ಮಾಡ್ಬೋದು. ಉದಾಹರಣೆಗೆ ಆ ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೆ ನೀವು ಮಗುವನ್ನು ಹೊರ ಕರ್ಕೊಂಡು ಹೋದಾಗ, ಅಂದರೆ ಮನೆಯಿಂದ ಹೊರಗೆ, ಸೊ ನಿಮ್ಮ ಅಂಗಳದಲ್ಲೋ ಅಥವಾ ಸ್ಕೂಲ್ ಗ್ರೌಂಡ್ ಇದೆಯೋ ಅಲ್ಲೆಲ್ಲೋ ಕರ್ಕೊಂಡೋಗಿ ನೀವು ಟೈಮನ್ನು ಕೊಟ್ಟು ಇನ್ವಾಲ್ವ್ ಆದಾಗ ಆಟೋಮೆಟಿಕ್ಕಾಗಿ ಮಗು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದನ್ನು ನಾವು ಯಾವುದೇ ಒತ್ತಾಯ ಇಲ್ಲದೆ ಸ್ಕಿಪ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಸೊ ಇದು ತುಂಬ ರೀತಿಯಾಗಿ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮ ಬಾಂಡಿಂಗ್, ಮಗುವಿನ ಫಿಸಿಕಲ್ ಆ್ಯಕ್ಟಿವಿಟಿ, ಡೊಪಮಿನ್ ರಿಲೀಸ್ ಆಗುವಂಥದ್ದು, ಜೊತೆಗೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡದೆ, ಕೋಪ ಮಾಡದೆ, ಸಿಟ್ಟು ಮಾಡದೆ ಮೊಬೈಲನ್ನು ಬದಿಗೆ ಇಡಿಸಲಿಕ್ಕೆ ನಮಗೆ ಇದು ಹೆಲ್ಪ್ ಆಗುತ್ತೆ.
ಸೊ ಮಕ್ಕಳನ್ನು ಬೆಳೆಸುವಾಗ ನಾವು ಜೋರು ಮಾಡಿ ಸಿಟ್ಟು ಮಾಡಿ ಅವರನ್ನು ಸರಿ ಮಾಡ್ತೇವೆ ಅನ್ನೋದು ಎಲ್ಲ ಸಮಯದಲ್ಲೂ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಕೋಪವನ್ನು ತೋರಿಸ್ಬೇಕು, ಒಂದು ಪೆಟ್ಟು ಬೀಳಬೇಕು, ಅದು ಬೇರೆಯೇ ರೀತಿ. ಬಟ್ ಎಲ್ಲ ಟೈಮು ಇದು ಸಾಧ್ಯ ಆಗಲ್ಲ. ಸೊ ಇದನ್ನು ತುಂಬ ನಾಜೂಕಾಗಿ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ನೀವು ಹೇಳ್ಬೋದು ನಮಗೆ ಅಷ್ಟು ಟೈಮ್ ಎಲ್ಲಿದೆ ಅಂತ ಅಲ್ವಾ. ಸೊ ಟೈಮ್ ಯಾರಿಗೂ ಇಲ್ಲ. ಸಂಜೆ ಬಂದ್ಕೊಂಡು ಮಕ್ಕಳ ಜೊತೆ ಆಟ ಆಡ್ತಾ ಕೂತ್ರೆ, ಈಗ ಎಸ್ಪೆಷಲಿ ನಂತರ ವರ್ಕಿಂಗ್ ವುಮೆನ್ ಆದರೆ ಸಂಜೆ ಬಂದ ಕೂಡಲೇ ಮತ್ತೆ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ಅದನ್ನು ಮಾಡಬೇಕು. ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದು ಮನೆಯ ಜವಾಬ್ದಾರಿಗಳು ಬೇರೆ ಎಲ್ಲವನ್ನು ನಾವು ಮಾಡುವ ಬದಲು ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳಿಕ್ಕಾಗುತ್ತಾ ಅನ್ನುವ ನಿಮ್ಮ ಪ್ರಶ್ನೆ ಇರ್ಬೋದು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ನಮ್ಮ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ರಯಾರಿಟಿ ಯಾವುದು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನಿಮ್ಮ ಮಗುವಿನ ಮೊಬೈಲ್ ಅಡಿಕ್ಷನ್ ಇಂಪಾರ್ಟೆಂಟಾ, ನಿಮ್ಮ ಕೆಲಸ ಇಂಪಾರ್ಟೆಂಟಾ, ಅಥವಾ ಅದನ್ನು ಬೇರೆ ಟೈಮಿಗೆ ಶೆಡ್ಯೂಲ್ ಮಾಡಲಿಕ್ಕೆ ಸಾಧ್ಯವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು. ಯಾಕಂದರೆ ಈ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಆಟ ಆಡಿಸೋದು ಇದೆಲ್ಲವನ್ನು ನಾವು ಸ್ವಲ್ಪ ಈವ್ನಿಂಗ್ ಟೈಮ್ ಅಂದರೆ ಕತ್ತಲಾಗುವ ಮುಂಚೆ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮನೆ ಕೆಲಸವನ್ನು, ನಿಮ್ಮ ಇತರ ಏನು ಕಮಿಟ್ಮೆಂಟ್ ಇದೆ, ಇತರ ಜವಾಬ್ದಾರಿಗಳಿದೆ, ಅದನ್ನು ನೀವು ಆಮೇಲಕ್ಕೆ ಶೆಡ್ಯೂಲ್ ಮಾಡ್ಬೋದು. ಉದಾಹರಣೆಗೆ ಹೊರಗಡೆ ಆಟ ಆಡಿ ಎಲ್ಲ ಬಂದ ನಂತರ ಮಗುವಿಗೆ ಹೋಮ್ವರ್ಕ್ ಮಾಡಲಿಕ್ಕೆ ಎಂಗೇಜ್ ಮಾಡುವಂಥದ್ದು, ಸ್ಕೂಲ್ ವರ್ಕ್ ಮಾಡಲಿಕ್ಕೆ ಮಗುವನ್ನು ಎಂಗೇಜ್ ಮಾಡಿ ಆ ಟೈಮಲ್ಲಿ ನೀವು ನಿಮ್ಮ ಮನೆ ಕೆಲಸ ಏನಿದೆ, ಅಡುಗೆ ಕೆಲಸ, ಅದು ಕಿಚನ್ ವರ್ಕನ್ನು ಆವಾಗ ನೀವು ಸರಿ ಮಾಡ್ಕೋಬೋದು ಅಂತ. ಇದು ನಿಮ್ಮ ಮೈಂಡ್ಸೆಟ್, ನಿಮ್ಮ ಪ್ಲ್ಯಾನಿಂಗ್ ಮತ್ತು ನಿಮ್ಮ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೇಳುವಾಗ ಸುಲಭ ವಿಧಾನ, ಸರಳ ಸೂತ್ರಗಳು, ಫಾರ್ಮುಲಾ ಅಂತ ಎಲ್ಲವನ್ನು ಹೇಳ್ಬೋದು. ಆದರೆ ಇದೆಲ್ಲವನ್ನು ಫಾಲೋ ಮಾಡಬೇಕಾಗಿರೋದು ನೀವು. ಆ್ಯಂಡ್ ಎಸ್ಪೆಷಲಿ ಇದು ಕೇವಲ ತಾಯಿಂದರ ಜವಾಬ್ದಾರಿ ಮಾತ್ರ ಅಲ್ಲ. ಸೊ ತಂದೆಯೂ ಕೂಡ ಈ ಕೆಲಸವನ್ನು ಮಾಡ್ಬೋದು. ಉದಾಹರಣೆಗೆ ಆಫೀಸ್ ವರ್ಕ್ ಮಾಡಿ ಈವ್ನಿಂಗ್ ಮನೆಗೆ ಬರುವ ಅಂಥವರಾದರೆ, ಸೊ ತಾಯಿ ಒಳಗಡೆ ಕೆಲಸದಲ್ಲಿ ಎಂಗೇಜ್ ಆದರೆ ಆ ಟೈಮನ್ನು ತಂದೆ ಮಕ್ಕಳ ಜೊತೆ ಕೊಟ್ಟು ಮಕ್ಕಳಿಗೆ ಆಟ ಆಡಿಸುವಂಥದ್ದು, ಸೈಕ್ಲಿಂಗ್ ಮಾಡಿಸೋದು ಅಥವಾ ವಾಕ್ ಕರ್ಕೊಂಡು ಹೋಗೋದು. ಈಗ ನನ್ನ ಟೈಮನ್ನು ನಾನು ಹೇಗೆ ಚೇಂಜ್ ಮಾಡಿದ್ದೇನೆ ಅಂದರೆ, ಸೊ ಸಂಜೆ ನನ್ನ ಏನು ಕ್ಲೈಂಟ್ಸ್ ಕಮ್ಯುನಿಕೇಷನ್ ಇತ್ತು, ಮಾತಾಡೋದಿತ್ತು, ಸೊ ಅದೆಲ್ಲವನ್ನು ನಾನು ಸ್ಕಿಪ್ ಮಾಡಿದ್ದೇನೆ. ಸಂಜೆ ಟೈಮ್ ನಾನು ವಾಕ್ ಮಾಡ್ತೇನೆ. ಸೊ ಬೇರ್ ಫುಟ್ ವಾಕಿಂಗ್, ಬರೀ ಕಾಲಲ್ಲಿ ನಡೆಯುವಂಥದ್ದು. ಅವಳು ಕೂಡ ನನ್ನ ಜೊತೆ ವಾಕ್ ಮಾಡ್ತಾಳೆ, ಮಣ್ಣಲ್ಲಿ ಆಟ ಆಡ್ತಾಳೆ, ಸೈಕಲ್ ತಗೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡಿ ಸ್ವಲ್ಪ ಕತ್ತಲಾಗೋವರೆಗೆ ಹೊರಗಿದ್ದು ಮತ್ತೆ ಅವಳನ್ನು ಒಳಗೆ ಕರ್ಕೊಂಡು ಬರ್ತೇನೆ. ಸೊ ಇದರಿಂದ ನನ್ನ ವಾಕಿಂಗು ಕೂಡ ಆಯಿತು. ಸೊ ಅವಳಿಗೂ ಕೂಡ ಮಣ್ಣಿನ ಜೊತೆ ಆಟ ಆಡಲಿಕ್ಕೆ ಸ್ವಲ್ಪ ಟೈಮ್ ಸಿಕ್ಕುತ್ತೆ. ಸೊ ನೀವು ಹೇಳ್ಬೋದು, ಬೀಯಿಂಗ್ ಎ ಮೆಡಿಕಲ್ ಪ್ರೊಫೆಷ್ನಲ್ ನಾವು ಮಕ್ಕಳನ್ನು ಮಣ್ಣಲ್ಲಿ ಬಿಡಬೇಡಿ, ಡಿವರ್ಮಿನ ವಿಷಯ ಬಂದಾಗ ಮಾತಾಡ್ತೇವೆ, ಬಟ್ ಅದು ಡಿಫ್ರೆಂಟ್. ಸೊ ಆ ಏರಿಯಾದಲ್ಲಿ ಓಪನ್ ಡಿಫಿಕೇಷನ್ ಅಂಥದ್ದೆಲ್ಲ ಇಶ್ಯೂಸ್ ಇದ್ದಾಗ ಅಫ್ಕೋರ್ಸ್ ಅಲ್ಲಿ ಮಕ್ಕಳು ಮಣ್ಣಿನಲ್ಲಿ ಆಡೋದ್ರಿಂದ ವರ್ಮ್ಗಳು ಮಕ್ಕಳ ಕೈ ಒಳಗೆ ಸೇರುತ್ತೆ ಅಂತ. ಬಟ್ ಒಳಗೆ ಬಂದ ನಂತರ ಹ್ಯಾಂಡ್ ವಾಶ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನೇಚರ್ ಜೊತೆಗೆ ಮಕ್ಕಳು ಬೆಳಿಲಿಕ್ಕೆ ಬಿಡುವಂಥದ್ದು, ಸೊ ಗಿಡಕ್ಕೆ ನೀರು ಹಾಕುವಂಥದ್ದು, ಮಣ್ಣನ್ನು ಗಿಡ ನೆಡುವಂಥದ್ದು. ಸೊ ಈ ಥರ ಆ್ಯಕ್ಟಿವಿಟೀಸ್ಗಳಲ್ಲಿ ನಾನು ಆದಷ್ಟು ಅವಳನ್ನು ಎಂಗೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನನ್ನ ಮಗಳನ್ನು. ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚು ಇಂಪಾರ್ಟೆಂಟಾಗಿ ಇಲ್ಲಿ ಬರುತ್ತೆ. ಸೊ ಸ್ಪೋರ್ಟ್ಸ್ ಅಂತ ಹೇಳಿದಾಗ ಟೋಟಲಿ ಮಕ್ಕಳನ್ನು ಫಿಸಿಕಲಿ ಆ್ಯಕ್ಟಿವ್ ಮಾಡಲಿಕ್ಕೆ ಅಥವಾ ಅವರ ಜೊತೆಗೆ ನಾವು ಕೂಡ ಟೈಮ್ ಕೊಡಲಿಕ್ಕೆ ನೀವಿಲ್ಲಿ ಟ್ರೈ ಮಾಡಬೇಕಾಗುತ್ತೆ. ಸೊ ಇದು ಮೊದಲನೆಯದು ಫಾರ್ಮುಲಾ. ಸೊ ಮೊಬೈಲ್ ಸ್ಕ್ರೀನ್ ಅಡಿಕ್ಷನ್ ಅಥವಾ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು ಅಥವಾ ಟಿ ವಿ ಅಡಿಕ್ಷನ್, ಇದನ್ನು ಸರಿ ಮಾಡಬೇಕು ಅಂತ ಹೇಳಿದರೆ ಸೊ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡ್ಬೋದು. ಸೊ ಇದನ್ನು ರಿಪ್ಲೇಸ್ ಮಾಡಲಿಕ್ಕೆ ನಿಮಗೆ ಓಕೆ ಅನ್ನಿಸ್ತಾ ಅಥವಾ ಇದನ್ನು ಮಾಡಬಹುದಾ ಅಥವಾ ಇದರಿಂದ ನಿಮಗೇನು ಪ್ರಯೋಜನ ಆಗುತ್ತಾ ಅಥವಾ ಆಗೋದಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳು ನನಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಐ ನೋ ನಾನು ಶೇರ್ ಮಾಡ್ತಾ ಇರುವಂಥ ವಿಷಯ ಇದು ನನ್ನ ಕೋಚಿಂದ ನಾನು ಕಲಿತದ್ದು ಆ್ಯಂಡ್ ನನಗೆ ಯೂಸ್ ಆದದ್ದು. ಬಟ್ ನಿಮಗೂ ಇದು ಯೂಸ್ ಆಯಿತಾ ಅಥವಾ ಇದರಿಂದ ಏನಾದರೂ
ಪ್ರಯೋಜನ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ನನಗೆ ಗೊತ್ತಾಗೋದು ನಿಮ್ಮ ಕಮೆಂಟ್ಸ್ಗಳಿಂದ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನಾನು ಹೇಳಿದ ಕಂಟೆಂಟಲ್ಲಿ ಏನಾದರೂ ತಪ್ಪು ಮಾಹಿತಿ ಇದೆ ಅಂತ ನಿಮ್ಗೆ ಅನಿಸಿದರೆ, ಅಥವಾ ನೀವು ಹೇಳಿದ ಆ ಒಂದು ವಿಷಯ ಸರಿ ಇಲ್ಲ ಅನಿಸಿದ್ರು ಕೂಡ ಯು ಆರ್ ಆಲ್ವೇಸ್ ವೆಲ್ಕಮ್. ಸೊ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಸರಿ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬಿಕಾಸ್ ಆರ್ಟ್ ಆಫ್ ಪೇರೆಂಟಿಂಗ್ ಅನ್ನುವಂಥದ್ದು ಒಂದು ಕೋರ್ಸ್ ಅಲ್ಲ, ಒಂದು ಫಿಕ್ಸ್ ಆಗಿರುವಂಥ ಸಿಲಬಸ್ ಅಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ, ಮಗುವಿನಿಂದ ಮಗುವಿಗೆ ವಿಭಿನ್ನವಾಗಿರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾನು ಶೇರ್ ಮಾಡುವಂಥದ್ದು. ಸೊ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕೆಲವರಿಗೆ ಫಾಲೋ ಮಾಡಲಿಕ್ಕೆ ಈಸಿ ಆಗ್ಬೋದು, ಕೆಲವರಿಗೆ ಇದು ಕಷ್ಟ ಅನಿಸ್ಬೋದು. ಸೊ ಹೊರಗಡೆ ಹೋಗಿ ಆಟ ಆಡಿಸುವಷ್ಟು ನಿಮಗೆ ಆಗೋದಿಲ್ಲ, ಅಷ್ಟೆಲ್ಲ ನಿಮಗೆ ಸಾಧ್ಯ ಇಲ್ಲ ಅಂದರೂ ಅಟ್ಲೀಸ್ಟ್ ಮನೆಯ ಒಳಗಡೆ ಕೂಡ ನೀವು ಮಗುವಿನ ಜೊತೆ ಸಮಯವನ್ನು ಕಳೆಯುವುದರ ಜೊತೆಗೆ, ಅಂದರೆ ಆ ಒಂದು ಟೈಮನ್ನು ಬೇರೆ ಆ್ಯಕ್ಟಿವಿಟಿಗೆ ಎಂಗೇಜ್ ಮಾಡಿ ಮೊಬೈಲನ್ನು ತಪ್ಪಿಸಲಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ಬೋದು. ಸೊ ಇನ್ನು 8 ಮಾಹಿತಿಗಳು ಏನಿದೆ, ಸೊ ಸರಳ ಸೂತ್ರಗಳು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಈ ವಾರಕ್ಕೆ ಮುಖ್ಯವಾಗಿರುವಂಥದ್ದು ಸ್ಪೋರ್ಟ್ಸ್. ಸೊ ಇದ್ರ ಬಗ್ಗೆ ನಿಮ್ಮ ಯಾವುದೇ ಅಭಿಪ್ರಾಯವಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.